ವಿದ್ಯಾರ್ಥಿಗಳೇ, ಈ ದಿನ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರದ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಮೊದಲನೇದಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1803ರಿಂದ 1805ರವರೆಗೆ ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಜರುಗುತ್ತದೆ. ಈ ಯುದ್ಧ ಆಗಬೇಕಾದ್ರೆ ಒಂದು ಪ್ರಮುಖವಾದಂಥ ಅಂಶವನ್ನು ನಾವು ಗಮನಿಸಬೇಕು. ಅದೇನಂತಂದ್ರೆ ಈ ಮರಾಠ ನಾಯಕರಲ್ಲಿರ್ತಕ್ಕಂಥ ಆಂತರಿಕ ಕಲಹಗಳು ಮತ್ತು ಪ್ರತಿಷ್ಠೆ ಆಗಿರ್ಬೋದು, ಸಂಘರ್ಷ ಆಗಿರ್ಬೋದು, ಅವರ ನಡುವೆ ಇರ್ತಕ್ಕಂಥ ಒಳ ಜಗಳಗಳು ಏನಾಗ್ತದಂತಾರೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣವಾಗಿರ್ತದೆ. ಹಾಗಾದ್ರೆ ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ನಾವು ಗಮನಿಸಬಹುದು, ಹೋಳ್ಕರ್ ಮನೆತನದ ಯಶವಂತರಾವ್ ಒಂದ್ ಕಡೆ ಆದ್ರೆ ಇಲ್ಲಿ ಶಿಂದ್ಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಮನೆತನದ ಎರಡನೇ ಬಾಜಿರಾವ್. ಇಲ್ಲಿ ಇವರ ನಡುವೆ ನಡೆದಿರ್ತಕ್ಕಂಥ ಆಂತರಿಕ ಕಲಹಗಳು, ಅಂತಃಕಲಹಗಳು ಏನಾಗ್ತವೆ ಅಂತಾರೆ ಈ ಒಂದು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ ಆಗ್ತದ. ಇಲ್ಲಿ ಹೋಳ್ಕರ್ನ ಯಶವಂತರಾವ್ ಒಂದ್ ಕಡೆ ಆದ್ರೆ ಶಿಂದ್ಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಮನೆತನದ ಎರಡನೇ ಬಾಜಿರಾವ್ ಒಂದು ಟೀಮ್ ಆಗಿರ್ತದ. ಎರಡು ಟೀಮ್ಗಳ ನಡುವೆ ಏನಾಗತ್ತಂತಾರ ಸಂಘರ್ಷ ಉಂಟಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಆಗಿರ್ತದ. ಹೋಳ್ಕರ್ ಮನೆತನದ ಯಶವಂತರಾವ್ ಏನ್ ಮಾಡ್ತಾನಂತಾರೆ 1802ರ ಅವಧಿ ಒಳಗಡೆ ಶಿಂದ್ಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಮನೆತನದ ಎರಡನೇ ಬಾಜಿರಾವನ ಮೇಲೆ 1802ರ ಒಳಗಡೆ ದಾಳಿಯನ್ನ ಮಾಡ್ತಾನ. ಈ ದಾಳಿಯ ಒಳಗಡೆ ಇಬ್ಬರು ಸೋಲನ್ನು ಅನುಭವಿಸ್ತಾರ. ಇವರು ಒಟ್ಟಿಗೆ ಇದ್ರು. ಇಬ್ಬರನ್ನ ಸೋಲಿಸಿದ್ದು ಯಾರಂತಾರ ಹೋಳ್ಕರ್ ಮನೆತನದ ಯಶವಂತರಾವ್ ಸೋಲಿಸ್ತಾನ. ಇವರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾರ. ಸ್ವತಂತ್ರ ಸಂದರ್ಭದಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಏನ್ ಮಾಡ್ತಾನಂತಾರ ನೇರವಾಗಿ ಬ್ರಿಟಿಷರ ಅಂದಿನ ಗವರ್ನರ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿಯ ಬೆಂಬಲವನ್ನ ಕೇಳ್ತಾನ. ಲಾರ್ಡ್ ವೆಲ್ಲೆಸ್ಲಿಯೂ ಕೂಡ ಅದೇ ಬೇಕಾಗಿತ್ತು. ಮರಾಠರ ಆಂತರಿಕ ಕಲಹದಲ್ಲಿ ಒಳಗಡೆ ಹೋಗ್ಬೇಕಾದಂತ ಒಂದು ಅವಕಾಶ ಇವಂಗೆ ದೊರೆತಂತಾಯಿತು. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಂತಾರೆ, ಓಕೆ ನಾನು ನಿನಗೆ ಒಪ್ಪಿಗೆಯನ್ನ ನೀಡ್ತೀನಿ, ನಿನಗೆ ಸಹಾಯವನ್ನ ಮಾಡ್ತೀನಿ, ಆದ್ರೆ ನೀನೊಂದು ಏನ್ ಮಾಡ್ಬೇಕಂತಾರ ಒಂದು ಕರಾರಿಗೆ ಒಪ್ಪಿಕೊಳ್ಬೇಕು ಅಂತ ಹೇಳಿದಾಗ, ಆಯ್ತು ಏನ್ ಕರಾರ ಅಂತ ಕೇಳಿದಾಗ ಏನ್ ಮಾಡ್ತಾನಂತಾರ ಲಾರ್ಡ್ ವೆಲ್ಲೆಸ್ಲಿ ಈ ಪೇಶ್ವೆ ಮನೆತನದ ಎರಡನೇ ಬಾಜಿರಾವನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇರ್ತಾನ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿರ್ತಕ್ಕಂಥ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ನಡುವೆ ಒಂದು ಒಪ್ಪಂದ ಆಗ್ತದ. ಆ ಒಪ್ಪಂದ ಯಾವುದಂತಾರ ಬೆಸ್ಟಿನ್ ಒಪ್ಪಂದ ಆಗ್ತದ. ಈ ಬೆಸ್ಟಿನ್ ಒಪ್ಪಂದದ ಮುಖೇನವಾಗಿ ಎರಡನೇ ಬಾಜಿರಾವ್ ಏನ್ ಮಾಡ್ತಾನಂತಾರ ಲಾರ್ಡ್ ವೆಲ್ಲೆಸ್ಲಿ ಹೇರಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನ ತನ್ನ ಸಾಮ್ರಾಜ್ಯದ ಒಳಗಡೆ ಇಟ್ಕೊಳ್ತಾನ. ಇದಾದ ನಂತರ ಈ ಯಾವಾಗ ಸಹಾಯಕ ಸೈನ್ಯ ಪದ್ಧತಿಯನ್ನ ಪೇಶ್ವೆ ಎರಡನೇ ಬಾಜಿರಾವ್ ಒಪ್ಕೊಂಡು ಅವಾಗ ಅದನ್ನ ಈಗ ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧಿಸಿರ್ತಕ್ಕಂಥ ಪ್ರಮುಖ ರಾಜ್ಯ ಮನೆತನಗಳನ್ನ ನಾವು ಗಮನಿಸಿದಾಗ, ಮರಾಠರ ಪ್ರಮುಖ ಮನೆತನಗಳನ್ನ ಗಮನಿಸಿದಾಗ ಹೋಳ್ಕರ್ ಮನೆತನ ಅನ್ನೋದು, ಭೋಂಸ್ಲೆ ಮನೆತನ ಮತ್ತು ಶಿಂದ್ಯಾ ಮನೆತನದವರು ಏನ್ ಮಾಡ್ತಾರಂತಾರ ಈ ಎರಡನೇ ಬಾಜಿರಾವನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿರ್ತಾನಲ್ಲ ಅದನ್ನ ಸಂಪೂರ್ಣವಾಗಿ ಅವರು ವಿರೋಧಿಸೋದಕ್ಕೆ ವ್ಯಕ್ತಪಡಿಸ್ತಾರ. ಇಂಥ ಸಂದರ್ಭದಲ್ಲಿ ಈ 3 ಟೀಮ್ಗಳು ಒಂದಾಗಿ ಎರಡನೇ ಬಾಜಿರಾವನ ಮೇಲೆ ಏನ್ ಮಾಡ್ತಾರಂತಾರ ಯುದ್ಧವನ್ನ ಘೋಷಣೆ ಮಾಡ್ತಾರ. ಆ ಯುದ್ಧವನ್ನ ಘೋಷಣೆ ಮಾಡಿದಾಗ ಪೇಶ್ವೆಗೆ ಬೆಂಬಲವಾಗಿ ನೀಡ್ತೀನಿ ಅಂತ ಹೇಳಿದವರು ಯಾರಾಗಿದ್ದಂತಾರ ಬ್ರಿಟಿಷರ ಅಂದಿನ ಗವರ್ನರ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಕೂಡ ಏನ್ ಮಾಡ್ತಾರಂತಾರ ಪೇಶ್ವೆ ಎರಡನೇ ಬಾಜಿರಾವನಿಗೆ ಬೆಂಬಲವನ್ನ ಕೊಡ್ತಾನ. ಒಂದು ಕಡೆ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತು ಬ್ರಿಟಿಷ್ ಗವರ್ನರ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಒಂದು ಟೀಮ್ ಆದ್ರೆ, ಈ ಕಡೆ ಹೋಳ್ಕರ್, ಭೋಂಸ್ಲೆ ಮತ್ತು ಶಿಂದ್ಯಾ ಈ 3 ಮನೆತನಗಳು ಸೇರಿ ಒಂದು ಟೀಮ್ ಆಗಿ ಏನ್ ಮಾಡ್ತಾವಂತಾರ 1803ರ ಅವಧಿಯಿಂದ 1805ರ ಅವಧಿಯವರೆಗಡೆ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನ ಪ್ರಾರಂಭ ಮಾಡ್ತಾವ. वीर
ವೀರರ ಕನಸುಗಳೆಲ್ಲ ಮುರಿದವು, ಮಣ್ಣಿನ ಮಡಿಲಲ್ಲಿ ನಿದ್ರಿಸಿದವು. ಇತಿಹಾಸ ಹೇಳುವ ಸತ್ಯವಿದು, ಯುದ್ಧದ ಗೆಲುವು ಕಣ್ಣೀರಿದು. ಯುದ್ಧ ಎಂಬುದು ನಂಜಿನ ಹೈನಾ. ಈ ಯುದ್ಧದೊಳಗಡೆ ಸಂಪೂರ್ಣವಾಗಿ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನ ನಂತರ ಈ ಮೂರು ಮನೆತನಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾನ ನಂತರ ಸೋಲಿಸ್ತಾನ. ಸೋಲಿಸ್ಕೊಂತದ ಯುದ್ಧದ ಒಂದು ನೀತಿಯಿಂದ ಲಾರ್ಡ್ ವೆಲ್ಲೆಸ್ಲಿ ಏನಾಗ್ತಾನ ನಂತರ ಇಡೀ ತನ್ನ ಕಂಪನಿಯ ಖಜಾನೆಯನ್ನ ಖಾಲಿ ಮಾಡ್ತಾನ ಮತ್ತು ಕಂಪನಿಗೆ ತುಂಬಾ ನಷ್ಟವಾಗ್ತದ. ಇದನ್ನ ಗಮನಿಸಿರ್ತಕ್ಕಂಥ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿ ಏನ್ ಮಾಡ್ತದ ನಂತರ ವೆಲ್ಲೆಸ್ಲಿಗೆ ರಾಜೀನಾಮೆಯನ್ನು ನೀಡಿ ಇಂಗ್ಲೆಂಡಿಗೆ ಮರಳುವಂತೆ ಏನ್ ಮಾಡ್ತದಂತ ಆಜ್ಞೆಯನ್ನ ಮಾಡ್ತದ. ಇದನ್ನ ಗಮನಿಸಿರ್ತಕ್ಕಂಥ ವೆಲ್ಲೆಸ್ಲಿ ಏನ್ ಮಾಡ್ತಾರಂತ ಮುಂದೆ ಭಾರತದಲ್ಲಿರ್ತಕ್ಕಂಥ ತನ್ನ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಮರಳಿ ಇಂಗ್ಲೆಂಡಿಗೆ ಹೋಗ್ತಾನ. ಯಾವಾಗ ಇಂಗ್ಲೆಂಡಿಗೆ ಹೋಗ್ತಾನೋ ಅವಾಗ 1805 ಅವಧಿ ಒಳಗಡೆ ಎರಡನೇ ಆಂಗ್ಲೋ ಮರಾಠಿ ಯುದ್ಧ ಕೂಡ ಏನಾಗತ್ತಂತಾರ ಭಾರತದಲ್ಲಿ ಅಂತ್ಯವಾಗ್ತದ. ಯುದ್ಧ ಎಂಬುದು ನಂಜಿನ ಹೈನಾ, ಮಾನವತೆಯ ಹೃದಯದ ಗಾಯನ. ಗೆಲುವು ಯಾರಿಗೂ ಶಾಶ್ವತವಲ್ಲ, ಶಾಂತಿಯೇ ಲೋಕದ ನಿಜವಾದ ದೀಪನ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂತಿಷ್ಟು ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಇಂತಹ ನಿರಂತರ ವಿಡಿಯೋಗಳ ವೀಕ್ಷಣೆಗಾಗಿ ನಮ್ಮ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸೋದನ್ನ ಮರಿಬೇಡಿ. ಹಾಗೆ ನಿರಂತರ ವಿಡಿಯೋಗಳ ವೀಕ್ಷಣೆಗಾಗಿ ಪಕ್ಕದಲ್ಲಿರ್ತಕ್ಕಂಥ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎನ್ನುತ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಂದನೆಗಳು.